ಬೇಸಿಗೆ ಕಾಲ ಆರಂಭವಾಗಿದ್ದು ಮೊಸರಿಗೆ ಹೆಚ್ಚಿನ ಬೇಡಿಕೆ ಇದೆ. ಬೇಸಿಗೆಯಲ್ಲಿ ಊಟದ ಜೊತೆ ಮೊಸರು ಸೇವಿಸುವುದು, ತಣ್ಣನೆಯ ಲಸ್ಸಿ ಕುಡಿಯುವುದು, ಮಜ್ಜಿಗೆ ಕುಡಿಯುವುದನ್ನ ಹೆಚ್ಚಿನವರು ಇಷ್ಟಪಡುತ್ತಾರೆ. ಆದರೆ ಅವರಿಗೆ ಮೊಸರನ್ನ ತಿನ್ನುವ ಸರಿಯಾದ ವಿಧಾನದ ಬಗ್ಗೆ ತಿಳುವಳಿಕೆ ಇರುವುದಿಲ್ಲ. ಮೊಸರು ಸೇವಿಸುವಾಗ ಸಮಯ, ಪ್ರಮಾಣ, ಗುಣಮಟ್ಟ ಮತ್ತು ಸಂಯೋಜನೆಯನ್ನು ನೋಡಿಕೊಳ್ಳುವುದು ಮುಖ್ಯವಾಗಿದೆ. ಮೊಸರು ತಿನ್ನುವ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನ ನೆನಪಿನಲ್ಲಿಟ್ಟುಕೊಳ್ಳುವುದು ಮುಖ್ಯ. ಇಲ್ಲದಿದ್ದರೆ ಮೊಸರು ಅನಾರೋಗ್ಯಕ್ಕೀಡಾಗಿಸಬಹುದು. ಹಾಗಾದ್ರೆ ಅವುಗಳು ಯಾವುವು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆಯುರ್ವೇದದಲ್ಲಿ ಮೊಸರಿನ ಹಲವಾರು ಪ್ರಯೋಜನಗಳಿವೆ. ಆಯುರ್ವೇದ ವೈದ್ಯರ ಪ್ರಕಾರ ಮೊಸರು ರುಚಿಯಲ್ಲಿ ಹುಳಿ, ಸ್ವಭಾವದಲ್ಲಿ ಬಿಸಿಯಾಗಿರುತ್ತದೆ, ಜೀರ್ಣಿಸಿಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಇದು ಕೊಬ್ಬನ್ನ ಹೆಚ್ಚಿಸುತ್ತದೆ, ಕಫ ಮತ್ತು ಪಿತ್ತವನ್ನ ಹೆಚ್ಚಿಸುತ್ತದೆ ಮತ್ತು ಜೀರ್ಣಕಾರಿ ಶಕ್ತಿಯನ್ನ ಸುಧಾರಿಸುತ್ತದೆ. ಹಾಗಾಗಿ ಮೊಸರು ತಿನ್ನುವ ಸಂದರ್ಭದಲ್ಲಿ ನೀವು ಕೆಲವು ವಿಷಯಗಳ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತದೆ. ಇನ್ನು ಸ್ಥೂಲಕಾಯತೆ, ಕಫ ಸಮಸ್ಯೆ, ರಕ್ತಸ್ರಾವದ ಅಸ್ವಸ್ಥತೆಗಳು ಅಥವಾ ಉರಿಯೂತಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಂದ ಬಳಲುತ್ತಿರುವ ಜನರು ಮೊಸರು ಸೇವನೆಯನ್ನ ತಪ್ಪಿಸಬೇಕು. ಇದನ್ನು ಸೇವಿಸುವುದರಿಂದ ನಿಮ್ಮ ಸ್ಥಿತಿಯನ್ನ ಇನ್ನಷ್ಟು ಹದಗೆಡಿಸಬಹುದು. ಇನ್ನು ಮೊಸರನ್ನ ಬಿಸಿ ಮಾಡದಿದ್ದರೂ ಕೆಲವು ಭಕ್ಷ್ಯಗಳನ್ನ ಮೊಸರಿನ ಮಿಶ್ರಣದಿಂದ ತಯಾರಿಸಲಾಗುತ್ತದೆ. ನೀವು ಮೊಸರು ಮಿಶ್ರಣದಿಂದ ಮಾಡಿದ ಭಕ್ಷ್ಯವನ್ನು ಮತ್ತೆ ಬಿಸಿ ಮಾಡಿದರೆ ಅದು ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ. ವೈದ್ಯರ ಪ್ರಕಾರ ಮೊಸರು ಬಿಸಿ ಮಾಡಿದಾಗ ಅದರ ಗುಣಗಳನ್ನು ಕಳೆದುಕೊಳ್ಳುತ್ತದೆ. ಇನ್ನು ರಾತ್ರಿಯಲ್ಲಿ ಮೊಸರು ಸೇವಿಸಬಾರದು ಎಂದು ವೈದ್ಯರು ಹೇಳುತ್ತಾರೆ. ಇದು ಕಫ ಸಮಸ್ಯೆಯನ್ನ ಹೆಚ್ಚಿಸಬಹುದು. ಇದಲ್ಲದೆ ಮೊಸರನ್ನ ಪ್ರತಿದಿನ ಸೇವಿಸಬಾರದು. ಪ್ರತಿದಿನ ಮಜ್ಜಿಗೆಯನ್ನ ಮಾತ್ರ ಸೇವಿಸಬಹುದು. ಮಜ್ಜಿಗೆಯಲ್ಲಿ ಕಲ್ಲುಪ್ಪು, ಕರಿಮೆಣಸು ಮತ್ತು ಜೀರಿಗೆಯಂತಹ ಮಸಾಲೆಗಳನ್ನು ಬೆರೆಸುವುದು ಒಳ್ಳೆಯದು. ಇನ್ನು ಮೊಸರನ್ನು ಮಾಂಸ ಮತ್ತು ಮೀನಿನೊಂದಿಗೆ ತಿನ್ನಬಾರದು. ಕೋಳಿ ಮಾಂಸ ಅಥವಾ ಮೀನಿನೊಂದಿಗೆ ಮೊಸರಿನ ಯಾವುದೇ ಸಂಯೋಜನೆಯು ದೇಹದಲ್ಲಿ ವಿಷವನ್ನ ಉಂಟು ಮಾಡುತ್ತದೆ. ಹಾಗಾಗಿ ಮಾಂಸಾಹಾರ ಸೇವಿಸುವಾಗ ಮೊಸರನ್ನು ಜೊತೆಗೆ ಸೇವಿಸದಿರಿ. ಇನ್ನು ಮೊಸರನ್ನು ಹಣ್ಣುಗಳೊಂದಿಗೆ ತಿನ್ನಬಾರದು. ಅದು ನಿಮ್ಮ ಆರೋಗ್ಯವನ್ನ ಹಾಳು ಮಾಡುತ್ತದೆ. ಹಣ್ಣುಗಳೊಂದಿಗೆ ಮೊಸರನ್ನ ಸೇವಿಸುವುದರಿಂದ ಅದು ಚಯಾಪಚಯ ಸಮಸ್ಯೆಗಳು ಮತ್ತು ಅಲರ್ಜಿಯ ಪ್ರತಿಕ್ರಿಯೆಗಳಿಗೆ ಕಾರಣವಾಗಬಹುದು. ಅಷ್ಟೇ ಅಲ್ಲದೆ ಅನೇಕ ಜನರು ಯೋಚಿಸದೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ, ವಿಶೇಷವಾಗಿ ರಾತ್ರಿಯಲ್ಲಿ ಮೊಸರು ತಿನ್ನುತ್ತಾರೆ. ಆದ್ದರಿಂದ ನೀವು ಮೊಸರನ್ನ ತಿನ್ನಲು ಬಯಸಿದರೆ ಅದನ್ನು ಸಾಂದರ್ಭಿಕವಾಗಿ ಮಧ್ಯಾಹ್ನ ಮತ್ತು ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು. ನಿಮಗೆ ಮೊಸರು ತಿನ್ನಲು ಇಷ್ಟವಿಲ್ಲದಿದ್ದರೆ ಮಜ್ಜಿಗೆ ಉತ್ತಮ ಆಯ್ಕೆಯಾಗಿದೆ. ಮನೆಯಲ್ಲಿ ತಯಾರು ಮಾಡುವ ಬಹುತೇಕ ಆಹಾರ ಪದಾರ್ಥಗಳಲ್ಲಿ ಟೊಮೆಟೊ ಬಳಕೆಯಾಗುತ್ತದೆ. ಟೊಮೆಟೊ ಇಲ್ಲದಿದ್ದರೆ ಹೆಂಗಸರಿಗೆ ಅಡುಗೆ ಮನೆಯಲ್ಲಿ ಕೈಕಾಲು ಆಡುವುದಿಲ್ಲ. ಅಷ್ಟರ ಮಟ್ಟಿಗೆ ಟೊಮೆಟೊ ಎಲ್ಲರ ಮನೆಯ ನೆಚ್ಚಿನ ತರಕಾರಿಯಾಗಿದೆ. ಆದರೆ ಇಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಟೊಮೆಟೊ ಹಣ್ಣಿನ ಮೇಲೆ ಒಂದು ಆರೋಪ ಇದೆ. ಅದೇನೆಂದರೆ ಟೊಮೆಟೊ ಹಣ್ಣುಗಳನ್ನು ತಿನ್ನುವವರಿಗೆ ಕಿಡ್ನಿಗಳಲ್ಲಿ ಕಲ್ಲುಗಳು ಕಂಡುಬರುತ್ತವೆ ಎಂದು. ಇದು ಕೇವಲ ಒಬ್ಬ ಇಬ್ಬರ ಗೊಂದಲವಲ್ಲ, ಅನೇಕರಿಗೆ ಈ ಪ್ರಶ್ನೆ ಕಾಡುತ್ತದೆ. ಹಾಗಾದ್ರೆ ಬನ್ನಿ, ಈ ಬಗ್ಗೆ ವೈದ್ಯರ ಸಲಹೆ ಏನು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಟೊಮೆಟೊದಿಂದ ಕಿಡ್ನಿಯಲ್ಲಿ ಕಲ್ಲುಗಳು, ಈ ನಂಬಿಕೆ ನಿಜನಾ? ಇದಕ್ಕೆ ನೀವು ವೈದ್ಯರನ್ನೇ ಕೇಳಬೇಕು. ಮೂತ್ರರೋಗ ತಜ್ಞರ ಪ್ರಕಾರ ಟೊಮೆಟೊ ಹಣ್ಣುಗಳಲ್ಲಿ ಕೆಲವೊಂದು ವಿಟಮಿನ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಅಪಾರವಾಗಿ ಕಂಡುಬರುತ್ತವೆ. ಪ್ರಮುಖವಾಗಿ ಲೈಕೋಪಿನ್ ಎಂಬ ಆಂಟಿ ಆಕ್ಸಿಡೆಂಟ್ ಅಂಶವನ್ನು ನಾವಿಲ್ಲಿ ಗಮನಿಸಬಹುದು. ಇದು ಆಕ್ಸಿಡೇಟಿವ್ ಒತ್ತಡವನ್ನ ನಿಯಂತ್ರಣ ಮಾಡುವಲ್ಲಿ ಕೆಲಸ ಮಾಡುತ್ತದೆ. ಇನ್ನು ಯಾಕೆ ಹೀಗೆಲ್ಲ ಸಮಸ್ಯೆಗಳು ಬರುತ್ತದೆ ಎನ್ನುವುದನ್ನು ನೋಡುವುದಾದರೆ ಹಲವಾರು ಕಾರಣಗಳಿಂದ ಇಂತಹ ಒಂದು ಒತ್ತಡ ದೇಹದಲ್ಲಿ ನಿರ್ಮಾಣವಾಗುತ್ತದೆ. ಉದಾಹರಣೆಗೆ ಮಧುಮೇಹ, ಬೊಜ್ಜು, ಅಧಿಕ ರಕ್ತದ ಒತ್ತಡ, ಸುತ್ತಮುತ್ತಲಿನ ಮಾಲಿನ್ಯ, ಸೋಂಕು ಮತ್ತು
ಕಿಡ್ನಿಗಳಲ್ಲಿನ ಉರಿಯೂತ ಇವೆಲ್ಲವೂ ಸಹ ಆಕ್ಸಿಡೇಟಿವ್ ಒತ್ತಡ ಉಂಟಾಗುವಂತೆ ಮಾಡುತ್ತವೆ. ನಮ್ಮ ಕಿಡ್ನಿಗಳು ಎಷ್ಟೇ ಆರೋಗ್ಯಕರವಾಗಿ ಇದ್ದರೂ ಸಹ ಈ ಕಾರಣದಿಂದ ತೊಂದರೆಗೆ ಒಳಗಾಗುತ್ತವೆ. ಇನ್ನು ಕೇವಲ ಕಿಡ್ನಿಗಳು ಮಾತ್ರವಲ್ಲ, ಲೈಕೋಪಿನ್ ಎಂಬ ಆಂಟಿ ಆಕ್ಸಿಡೆಂಟ್ ಪ್ರಮಾಣ ದೇಹದ ಇತರ ಭಾಗಗಳಿಗೂ ಸೇರಿಕೊಂಡು ಬೇರೆ ಬೇರೆ ಅಂಗಾಂಗಗಳನ್ನು ಸಹ ಹಾನಿ ಮಾಡಬಹುದಾಗಿದೆ. ಆರೋಗ್ಯ ತಜ್ಞರು ಹೇಳುವ ಪ್ರಕಾರ ಟೊಮೆಟೊ ಹಣ್ಣುಗಳನ್ನು ತಿನ್ನುವುದರಿಂದ ದೇಹಕ್ಕೆ ಸಾಕಷ್ಟು ಒಳ್ಳೆಯ ಲಾಭಗಳಿವೆ. ಅನಾರೋಗ್ಯ ಕಡಿಮೆ. ಆದರೆ ಎಲ್ಲ ರೋಗಿಗಳಿಗೆ ಇದೇ ರೀತಿ ಎಂದು ಹೇಳಲು ಸಾಧ್ಯವಿಲ್ಲ. ಕೆಲವರಿಗೆ ಟೊಮೆಟೊ ಹಣ್ಣುಗಳಿಂದ ಕಿಡ್ನಿಗಳಿಗೆ ಯಾವುದೇ ತೊಂದರೆ ಇರುವುದಿಲ್ಲ. ಬದಲಾಗಿ ಇವುಗಳ ಸೇವನೆಯಿಂದ ಇಡೀ ದೇಹಕ್ಕೆ ಉತ್ತಮ ಪ್ರಯೋಜನಗಳು ಉಂಟಾಗುತ್ತವೆ. ಇನ್ನು ಕೆಲವು ಜನರಲ್ಲಿ ಟೊಮೆಟೊ ಹಣ್ಣುಗಳು ಆಕ್ಸಲೇಟ್ ಕಲ್ಲುಗಳನ್ನು ಉತ್ಪತ್ತಿ ಮಾಡುತ್ತದೆ ಎಂದು ಹೇಳುತ್ತಾರೆ. ಆದರೆ ಎಲ್ಲರಿಗೂ ಈ ರೀತಿ ಆಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಯಾರು ಟೊಮೆಟೊ ಹಣ್ಣುಗಳನ್ನು ಚೆನ್ನಾಗಿ ಬೇಯಿಸಿ ತಿನ್ನುತ್ತಾರೆ ಅವರ ಆರೋಗ್ಯಕ್ಕೆ ಟೊಮೆಟೊ ಹಣ್ಣುಗಳು ಖಂಡಿತ ಸುರಕ್ಷೆ ಎಂದು ಹೇಳಬಹುದು. ಆದರೆ ಹಸಿಯಾಗಿ ಟೊಮೆಟೊ ಹಣ್ಣುಗಳನ್ನು ತಿನ್ನುವುದರಿಂದ ಕಿಡ್ನಿ ಕಲ್ಲುಗಳು ಕಂಡುಬರುತ್ತವೆ. ಹೆಚ್ಚಾಗಿ ಟೊಮೆಟೊ ಹಣ್ಣುಗಳನ್ನು ತಿನ್ನುವುದರಿಂದ ಈ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುವ ಎಲ್ಲ ಸಾಧ್ಯತೆ ಇದೆ ಎಂದು ವೈದ್ಯರು ಹೇಳುತ್ತಾರೆ. ಆದರೆ ಎಲ್ಲರಿಗೂ ಈ ಸಮಸ್ಯೆ ಬರುತ್ತದೆ ಎಂದು ಹೇಳಲು ಬರುವುದಿಲ್ಲ. ಇನ್ನು ಟೊಮೆಟೊ ಹಣ್ಣುಗಳಲ್ಲಿ ಆಕ್ಸಲೇಟ್ ಅಂಶ ತೀರಾ ಕಡಿಮೆ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಯಾವುದೇ ಕಾರಣಕ್ಕೂ ಇಷ್ಟು ಕಡಿಮೆ ಪ್ರಮಾಣದ ಆಕ್ಸಲೇಟ್ ಅಂಶ ಕಿಡ್ನಿಗಳಲ್ಲಿ ಕಲ್ಲುಗಳನ್ನು ಉಂಟು ಮಾಡಲು ಸಾಧ್ಯವಾಗುವುದಿಲ್ಲ. ಇನ್ನು ಕಿಡ್ನಿ ಸ್ಟೋನ್ ಸಮಸ್ಯೆ ಇದ್ದವರು ವೈದ್ಯರ ಸಲಹೆಗಳನ್ನು ಪಡೆದುಕೊಂಡು ಟೊಮೆಟೊ ಹಣ್ಣುಗಳನ್ನು ಸೇವನೆ ಮಾಡಿ. ಆಕ್ಸಲೇಟ್ ಅಂಶಗಳು ಹೆಚ್ಚಾಗಿರುವ ತರಕಾರಿಗಳಿಂದ ದೂರವಿರಿ. ಇನ್ನು ಕ್ಯಾಲ್ಸಿಯಂ ಆಕ್ಸಲೇಟ್ ಮೋನೋಹೈಡ್ರೇಟ್ ಎಂಬ ಪ್ರಮಾಣ ಕಿಡ್ನಿ ಕಲ್ಲುಗಳು ಉತ್ಪತ್ತಿಯಾಗಲು ಕಾರಣವಾಗುತ್ತದೆ. ಆದರೆ ಪ್ರತಿಯೊಬ್ಬರಿಗೂ ಈ ರೀತಿ ಆಗುತ್ತದೆ ಎಂದು ಹೇಳಲು ಆಗುವುದಿಲ್ಲ. ಇನ್ನು ಕೊನೆಯದಾಗಿ ಮಹಿಳೆಯರಲ್ಲಿ ಹೆಚ್ಚಿನ ಪ್ರಮಾಣದ ಟೊಮೆಟೊ ಹಣ್ಣುಗಳ ಸೇವನೆ ಕ್ಯಾನ್ಸರ್ ತೊಂದರೆಯನ್ನು 40% ಕಡಿಮೆ ಮಾಡುತ್ತದೆ. ಪುರುಷರಲ್ಲಿ ಇದು 20% ಕಡಿಮೆಯಾಗುತ್ತದೆ ಎಂದು ಸಂಶೋಧನೆ ಹೇಳುತ್ತದೆ. ಹಾಗಾಗಿ ಯಾರ ದೇಹದಲ್ಲಿ ಆಕ್ಸಲೇಟ್ ಉತ್ಪತ್ತಿಯಾಗುವುದಿಲ್ಲ ಅಂಥವರು ಟೊಮೆಟೊ ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸಬಹುದು. ಟೊಮೆಟೊ ಹಣ್ಣುಗಳಿಂದ ನಷ್ಟಕ್ಕಿಂತ ಲಾಭವೇ ಹೆಚ್ಚು ಎಂಬುದು ಅಧ್ಯಯನಗಳಿಂದ ತಿಳಿದು ಬಂದಿದೆ.